ಸಿವಿಲ್ ಇಂಜಿನಿಯರಿಂಗ್ 4 ವರ್ಷ ಮಾಡಿ ಆ 4 ವರ್ಷದಲ್ಲಿ ಕನ್ನಡದಲ್ಲಿ ಕಲ್ತ್ಕೊಂಡು ನಮ್ಮೆಲ್ಲರ ಮುಂದೆ ಕನ್ನಡದಲ್ಲೇ ಪ್ರಸ್ತುತ ಪಡ್ತೀವಿ. ಅವ್ರು ವಾಸ್ತಾ ಇರೋದು ಕರಿಯೂರು, ಹೈದರಾಬಾದ್, ಇಡೀ ಕರ್ಮಭೂಮಿ ಅದು. ಆದ್ರೆ ಕಲ್ತಿದ್ದು ಗ್ರಾಜುಯೇಷನ್ ಮಾಡಿದ್ದು ನಮ್ಮ NI ಕಾಲೇಜಲ್ಲಿ. ಒಂದ್ ರೀತಿ ನಮ್ಗಂತೂ ಅವರು ಕರ್ನಾಟಕದವ್ರು ಒಬ್ರು ಲೀಡರ್ ಬೇಕು ಅಂತ ಯಾಕೆ ಕರ್ನಾಟಕದ ಒಬ್ರು ಲೀಡರ್ ಇದ್ದಾರೆ ಅಂತ ಅನಿಸ್ತದೆ ಬಾಲಗಂಗಾಧರ ಶಾಸ್ತ್ರಿ ಅವ್ರನ್ನ. ಯಾಕಂದ್ರೆ ಅಷ್ಟೊಂದು ಕೂಲ್ ಕಾಮ್ ಜೆಂಟ್ಲ್ಮನ್. ಅವ್ರಿಗೆ ಏನಂದ್ರೆ ಅವ್ರ ಆಯುಧ ಏನಂದ್ರೆ ವೆಪನ್ ಏನಂದ್ರೆ ಎಲ್ಲರೂ ಕೂಡ ಸಾಲ್ವ್ ಮಾಡ್ತಾರೆ. ಪೇಷನ್ಸ್ ಅವ್ರ ವೆಪನ್, ಪೇಷನ್ಸ್ ಇಸ್ ವೆಪನ್. ಅದ್ರಲ್ಲಿ ಎಲ್ಲರೂ ಕೂಡ ಸಾಲ್ವ್ ಮಾಡ್ತಾರೆ ಅವರು. ನಮ್ಮದಲ್ಲಿರೋ ಒಂದು ಇವತ್ತು ಭಾಗ್ಯ ಅಂತ ಹೇಳ್ತಾ ಇವತ್ತು 2 ವಿಷಯ ಅಂತೂ ನಾವು ಹೇಳಲೇಬೇಕು. ಒಂದು, ನಮ್ಮ ಬ್ರದರ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡೋದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವರಿಂದ. ಚೆನ್ನಾಗಿ ಒಬ್ಬೊಬ್ಬರ ಬಗ್ಗೆನೂ ಕೂಡ ಹೇಳಿ ಎಲ್ಲರಿಗೂ ಕೂಡ ಖುಷಿ ಮಾಡಿದ್ದಾರೆ. ಎಲ್ಲ ಬೋರ್ ತಗೊಂಡವ್ರಿಗೆಲ್ಲ ಪರವಾಗಿಲ್ಲಪ್ಪ, ನಮ್ಮ ಒಂದು ಐಡೆಂಟಿಟಿ ಸಿಕ್ತು ಅಂತ ಹೇಳಿ ಹೇಳೋ ಮಟ್ಟಿಗೆ ಮಾಡಿದ್ದಾರೆ. ಅವ್ರ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿತ್ತು. ಹಾಗೆ ಅವ್ರ ಇನ್ಸ್ಟಾಲ್ ಮಾಡಿದಂತ VM ರಾವ್ ಅವರು ಕೂಡ ಬಹಳ ಚೆನ್ನಾಗಿ ಇವತ್ತು ಈಗ ಬಹಳ ಶಾರ್ಟ್ ಸಮಯದಲ್ಲಿ ಎಲ್ಲರಿಗೂ ಕೂಡ ಹೇಳಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ VM ರಾವ್ ಅವರು ಅಂತಂದ್ರೆ ಹೇಗೆ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಅವರು ಬರೆದಿದ್ದಾರೋ ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್, ನಮ್ಮ ಅಸೋಸಿಯೇಷನ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್. ಅದು ಈ ಕಾನ್ಸ್ಟಿಟ್ಯೂಷನ್ ಪ್ರತಿ ವರ್ಷ ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಏನೇನು ಬೈಲಾಸ್ ಅಡಾಪ್ಟ್ ಮಾಡಬೇಕು ಆ ಅಡಾಪ್ಟ್ನ ಅವರೇ ಸ್ವಯಂ ಆಗಿ ಪ್ರಪೋಸ್ ಮಾಡಿ ಆ ಬೈಲಾಸ್ನೆಲ್ಲ ಪ್ರತಿ ವರ್ಷ ಕೂಡ ತಿದ್ದಿ ಹೇಗೆ ನಮ್ಮ ಮೊಬೈಲ್ ಅಪ್ಡೇಟ್ ಮಾಡ್ತಾ ಇರ್ತದೋ ಆ ಬೈಲಾಸ್ ಸ್ಟ್ರೆಂಥನ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಒಂದು ಅಸೋಸಿಯೇಷನ್. ಅವರು ಕೂಡ ನಾನು ಧನ್ಯವಾದಗಳು ಸರ್. ಹಾಗೆ ಈ ವರ್ಷ ಈ ಒಂದು ಅಸೋಸಿಯೇಷನ್ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಆಗಿ ವೆಲ್ಕಮ್ ಆಗಿದೆ. ಇಲ್ಲಿ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾವು ಮೇನ್ ರೋಡಿಂದ ಇಲ್ಲಿ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ. ಜೊತೆಗೆ ಇವತ್ತು ಹೆಚ್ಚು ಕಡೆ ಒಂದು 30 ಕ್ಲಬ್ನ ಬ್ಯಾನರ್ ಪ್ರೆಸೆಂಟೇಷನ್ ಆಯ್ತು. ಕಣ್ತುಂಬ ನೋಡಿದವ್ರು ಬಹಳಷ್ಟು ಜನ ಇದ್ದಾರೆ. ನಮ್ಗೆ ಏನಂದ್ರೆ ನಾನು ಎಲ್ಲಾ ಕಡೆ ಹೇಳ್ತೀನಿ ಡಿಸ್ಟ್ರಿಕ್ಟ್ ಎಲ್ಲ ಸ್ಟ್ರಾಂಗ್ ಆಗೋದು, ಕ್ಲಬ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ. ಕ್ಲಬ್ ಸ್ಟ್ರಾಂಗ್ ಎಲ್ಲಿ ಕಾಣುತ್ತೆ ಅಂದ್ರೆ ಬ್ಯಾನರ್ ಪ್ರೆಸೆಂಟೇಷನ್ ಅವೆಲ್ಲ ನಡ್ಕೊಂಡು ದೇಶದ ನಡೆಸ್ಕೊಂಡು ಮಾಡ್ತಾರಲ್ಲ, ಅದು ಗೊತ್ತಾಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಇವತ್ತು ನಮ್ಮೆಲ್ಲರ ಗೆಸ್ಟಿನ ಮುಂದೆ ಎಲ್ಲರೂ ಕೂಡ ಬ್ಯಾನರ್ ಪ್ರೆಸೆಂಟೇಷನ್, ಇಲ್ಲಿರುವಂತ ಕ್ಲಬ್ಗಳು ಕೂಡ ಅದರಲ್ಲೂ ಕೂಡ ಹೊಸ ಕ್ಲಬ್ಗಳು ಬಹಳಷ್ಟು ಉತ್ಸಾಹದಿಂದ ಮಾಡಿದ್ರು. ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅವ್ರ ಎದುರುಗಡೆ, ಇಂಟರ್ನ್ಯಾಷನಲ್ ಪಾಸ್ಟ್ ಪ್ರೆಸಿಡೆಂಟ್ ಅವ್ರ ಎದುರುಗಡೆ, ಇಂಟರ್ನ್ಯಾಷನಲ್ ಡೈರೆಕ್ಟರ್ ಎದುರುಗಡೆ, ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಎದುರುಗಡೆ ನಮ್ಮ ಒಂದು ಇಮೇಜ್ ಅನ್ನ ಒಂದ್ ರೀತಿ ದೊಡ್ಡದಾಗಿ ಮಾಡಿ ಹಿರಿಮೆಯರಿಗೆ ಹೆಚ್ಚು ಮಾಡಿದ್ದೀನಿ. ಎಲ್ಲ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಾವು ಮೊದಲು ಹಾನರ್ ಮಾಡಿದ್ದು ಬಹಳ ಜನರಿಗೆ ವಿಚಿತ್ರ ಕಾಣ್ಬೋದು, ಏನು ಫುಲ್ ಎಲ್ಲ ಈಗ ಹಾನರ್ ಮಾಡ್ತಿದ್ದಾರೆ ಅಂತೇಳಿ. ನಾವು ಯಾವಾಗ ಲಾಸ್ಟ್ ಅಲ್ಲಿ ಹಾನರ್ ಇಟ್ಕೊತೀವಿ ಆಗೆಲ್ಲ ಕೂಡ ಫೇಲ್ ಆಗಿದ್ದೀವಿ. ಯಾಕಂದ್ರೆ ಮುಗಿತಾ ಇರೋಂಥ ಸಂದರ್ಭದಲ್ಲಿ ಯಾರು ಕೂಡ ನೋಡೋದಿಲ್ಲ. ಅಲ್ಲಿ ಬಂದಂತ ಎಲ್ಲ ಡಿಗ್ನಿಟರಿಸ್ಗೂ ಕೂಡ ಸರಿಯಾದ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ನಾವು ಆದಷ್ಟು ಕೂಡ ಮೊದಲೇ ಮಾಡಿಬಿಟ್ರೆ ಆ ಒಂದು ಕೆಲಸ ನ್ಯಾಯಯುತವಾಗಿ ಒಂದ್ ರೀತಿ ಜಸ್ಟಿಸ್ ಕೊಡ್ಬೇಕಾಗುತ್ತೆ ಅಂತೇಳಿ ಇವತ್ತು ಈಗ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗಿದೆ. ಬೆಳಿಗ್ಗೆ ಮಂಡ್ಯದಲ್ಲಿ ಕೂಡ ಅದೇ ರೀತಿ ಮಾಡೋದು ಎಲ್ಲ ಒಂದ್ ರೀತಿ ಇವಾಗ ಬದಲಾವಣೆ ಮಾಡ್ಕೊಂಡಾಗ ಪ್ರೋಗ್ರಾಮ್ಗಳು ಸಕ್ಸಸ್ ಆಗುತ್ತೆ. ಅದರಿಂದಾಗಿ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ, ಇವತ್ತು ಪ್ರೋಗ್ರಾಮು ಬಾಟ್ನ ಮಾಡಿದವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಟೈಮ್ ಸರಿಯಾಗಿ ಮಾಡಿದ್ದಾರೆ, MCR ಚೆನ್ನಾಗಿ ಮಾಡಿದ್ದಾರೆ, ಇನ್ವೊಕೇಶನ್ ಚೆನ್ನಾಗಿ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದವರು ಅವರು ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ ಎಲ್ಲ ಒಂದ್ ರೀತಿ ಬಹಳ ಕಳೆ ಕಟ್ಕೊಂಡಿದ್ದಾರೆ. ಒಂದ್ ರೀತಿ ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಇದಾಗಿದೆ. ಅದಕ್ಕೆ ತಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಏನು ನಮ್ಮ ಬ್ರದರ್ ಡಿಸ್ಟ್ರಿಕ್ಟ್ ಗವರ್ನರ್ ಕನ್ಸಿಟ್ಕೊಂಡಿದ್ದು 10 ಹೊಸ ಕ್ಲಬ್ ಮಾಡಬೇಕು ಅಂತೇಳಿ ಈಗಾಗಲೇ 8 ಕ್ಲಬ್ ಆಗಿ 2 ಕ್ಲಬ್ ಕೂಡ ಪೈಪ್ಲೈನ್ ಇತ್ತು. ಆ ಟಾರ್ಗೆಟ್ ಈಗಾಗಲೇ ಮುಗಿತಾ ಬರ್ತಾ ಇದೆ. ಜೊತೆಗೆ 300 ನ್ಯೂ ಮೆಂಬರ್ಸ್ ಈಗಾಗಲೇ ನಮ್ಮ ಒಂದು ಇದರಲ್ಲಿ 600 ಜನ ಮೆಂಬರ್ಸ್ ಇದ್ದಾರೆ. ಅದು ಇನ್ನೊಂದು 300 ಅಂದ್ರೆ 900, ಅದನ್ನ 1000 ಮುಟ್ಟೋದ್ರಲ್ಲಿ ಈ ವರ್ಷ ಯಾವುದೇ ಒಂದು ಸಂಶಯ ಇಲ್ಲ. ಯಾಕೆಂತಂದ್ರೆ ಇಡೀ ಕರ್ನಾಟಕದಲ್ಲಿ ಅವ್ರು ಹೇಳ್ತಾ ಇದ್ರು ಕರ್ನಾಟಕದ ಒಂದು ಅಲಯನ್ಸ್ ಫೌಂಡರ್ ಅಂತ ನನ್ಗೆ ಹೇಳ್ತಾ ಇದ್ರು. ಆದ್ರೆ ಎಲ್ಲರಿಗಿಂತ ಮುಂಚೆ ದಕ್ಷಿಣ ಕರ್ನಾಟಕದಲ್ಲಿ ಹುಟ್ಟಿದ್ದೆ ನಮ್ಮ ಮೈಸೂರು ಕ್ಲಬ್ ಫಸ್ಟ್ ಇದು ಹುಟ್ಟಿದ್ದು. ಇದಾದ ನಂತರ ಮಂಡ್ಯ ನಂತರ ಬೆಂಗಳೂರು ಆದ ನಂತರ ಉಡುಪಿ, 4 ಆಗಿ ಈಗಾಗಲೇ 8 ಕ್ಲಬ್ 8 ಡಿಸ್ಟ್ರಿಕ್ಟ್ ಆಗಿದೆ. ಏನು ಅಂತಂದ್ರೆ ಮಾಡಿರುವಂತ ಡಿಸ್ಟ್ರಿಕ್ಟ್ ಸುಮ್ಮನೆ ಯಾವುದು ಕೂಡ ಪೇಪರ್ ಡಿಸ್ಟ್ರಿಕ್ಟ್ ಆಗಿಲ್ಲ. ಎಲ್ಲವೂ ಕೂಡ
ಎಲ್ಲೇ ಹೋಗಿ ನಿನ್ನೆ ಉಡುಪಿಲಿ ಬಹಳ ಜೋರಾಗಾಯ್ತು, ಇವತ್ತು ಬೆಳಿಗ್ಗೆ ಮಂಡ್ಯದಲ್ಲಿ ಬಹಳ ಜೋರಾಗಾಯ್ತು, ಇಲ್ಲೂ ಕೂಡ ಬಹಳ ಜೋರಾಗಾಯ್ತು. ಯಾಕಂದ್ರೆ ನಾವು ಮೊದಲು ಹುಟ್ಟಿದ್ದು ನಾವೆಲ್ಲಕ್ಕಿಂತ ಜೋರಾಗಿರ್ಬೇಕು. ಯಾಕಂತಂದ್ರೆ ಇವತ್ತು ಎಲ್ಲಾ ಕಡೆ ನೋಡಿ ಪ್ರೀತಿಯಿಂದ ಬಂದಿದ್ದಾರೆ. ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ, ಬೆಂಗಳೂರಿನ 2 ಡಿಸ್ಟ್ರಿಕ್ಟ್ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಉಡುಪಿಯಿಂದ ನಮ್ಮ ಹೇಮ ಅವರೇ ಸಾಕ್ಷಿಯಾಗಿ ನಿಂತಿದ್ದಾರೆ. ಎಲ್ಲರ ಎದುರುಗಡೆ ಕೂಡ ನಾವೊಂದು ರೀತಿ ಮಾಡೆಲ್ ಆಗಿರ್ಬೇಕಾದಂತ ಒಂದು ಹೆಚ್ಚು ಹಿರಿಯಣ್ಣನ ಜವಾಬ್ದಾರಿ ನಮ್ಮ ಮೈಸೂರಿಗಿದೆ. ಅದನ್ನ ಹೆಚ್ಚಿನ ಒಂದು ಮುತುವರ್ಜಿಯಿಂದ ಜವಾಬ್ದಾರಿಯಿಂದ ಎಲ್ಲರೂ ಕೂಡ ನಿರ್ವಹಿಸಿದಿಂದ ನಮ್ಮ ಗೌರವ ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾ ಏನು 10 ಹೊಸ ಕ್ಲಬ್ಗಳು ಈಗಾಗಲೇ ಆಗಿದೆ. 300 ಜನ ನ್ಯೂ ಮೆಂಬರ್ಸ್ ಬರೋದ್ರೆ. ಯಾಕಂದ್ರೆ ಈಗ ನಾವು ಮಾಡುವ 10 ಕ್ಲಬ್ ಕೂಡ 20 ಜನದ್ದು ಈಗಾಗಲೇ 200 ಜನ ಆಗಿದೆ. ಇನ್ನೊಂದು 100 ಜನ ಬರೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಹಾಗೆ LMF 100 LMF ಅಲ್ಲಿ ಈಗಾಗಲೇ ಒಂದು 22 LMF ಪ್ರಪೋಸಲ್ ಇದೆ. ಖಂಡಿತ 50 ಅಂತೂ ನಾವು ಈಗಾಗಲೇ ಹೇಳಿದ್ವಿ. 100 ಅನ್ನೋದು ಬೇಡ, 50 ಅಂತ. 100 ಆಗ್ಲಿ ಬಿಡಿ, ಏನ್ ಜಾಸ್ತಿ ಇರೋದ್ರಿಂದ ಜನ ಏನ್ ತೊಂದರೆ ಇಲ್ಲ. ಹಾಗೆ 1000 ಆಕ್ಟಿವಿಟಿ ಅಂತ ಮೋಸರಿ ವೆಂಕಟೇಶ್ವರ 1,000 ಆಕ್ಟಿವಿಟಿ ಅಂತೇಳಿ 1000 ಆಕ್ಟಿವಿಟಿ ದೊಡ್ಡ ದೊಡ್ಡ ಸಿಟಿಗಳು ಯಾವ ಲೆಕ್ಕಕ್ಕೂ ಇಲ್ಲ, ಅದಾಗೆ ಆಗುತ್ತೆ. ಅವರ ಕನಸುಗಳೆಲ್ಲ ಖಂಡಿತ ಈಡೇರುತ್ತೆ ಅಂತೇಳಿ ಮಹಾಬಲೇಶ್ವರ್ ಬೈಲಿ ಮತ್ತು ತಂಡದವ್ರನ್ನ ನಾನು ಇವತ್ತು ಇನ್ಸ್ಟಾಲ್ ಆಗಿ ಅದ್ದೂರಿಯಾಗಿ ಇನ್ಸ್ಟಾಲ್ ಆಗಿರೋದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅಂತಾರಾಷ್ಟ್ರೀಯ ಪರವಾಗಿ. ಹಾಗೆ ನಮ್ಮ ಅಂತಾರಾಷ್ಟ್ರೀಯದಲ್ಲೂ ಕೂಡ ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ ನಮ್ಮ ಬಾಲಗಂಗಾಧರ ಶಾಸ್ತ್ರಿ ಅವರು. ನಮ್ಮ ಒಂದು ಇವತ್ತಿನ ಜನಸಂಖ್ಯೆ 30,000ಕ್ಕಿಂತ ಹೆಚ್ಚಾಗಿದೆ. ಆದ್ರೆ ಅವರು 1 ಲಕ್ಷ ಮುಟ್ಟಿಸ್ಬೇಕು ಅಂತೇಳಿ ಹೊರಟಿದ್ದಾರೆ. ಕನಸು ಕಾಣಬೇಕು, ದೊಡ್ಡದಾಗಿ ಕಾಣಬೇಕು. ಆಗ ನಮ್ಮ ಕನಸು ಒಂದ್ ರೀತಿ ಹತ್ತಿರಕಾರ ಬರ್ತದೆ. ಅವ್ರು ಇವತ್ತು ಬಹಳ ದೊಡ್ಡದಾಗಿ, ಜೊತೆಗೆ 25 ಹೊಸ ಡಿಸ್ಟ್ರಿಕ್ಟ್ಗಳನ್ನ ಈಗಾಗಲೇ ನಾವು ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ಇಡೀ ಭಾರತದಾದ್ಯಂತ 25 ಹೊಸ ಜಿಲ್ಲೆಗಳನ್ನ, ಜೊತೆಗೆ 1,000 LMF. ಯಾಕಂದ್ರೆ ಕಳೆದ ಬಾರಿ 850ಕ್ಕಿಂತ ಹೆಚ್ಚು LMF ಆಗಿದೆ. ಈ ಬಾರಿ ಕೂಡ ಅದು ಅಷ್ಟೇ ಸಂಖ್ಯೆಯಲ್ಲಿ, ಅದಕ್ಕಿಂತ ಜಾಸ್ತಿ. ಯಾಕಂದ್ರೆ ನಮ್ಮ ಸೌತ್ ಇಂಡಿಯನ್ ಪ್ರೆಸಿಡೆಂಟ್ ನಮ್ಗಿದ್ದಾರೆ, ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ. ಅದು ನಮ್ಮ ಕರ್ನಾಟಕದಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಬಲಪಡಿಸ್ಬೇಕು. ಯಾಕಂದ್ರೆ ಈಗಾಗಲೇ 8ಕ್ಕೂ ಹೆಚ್ಚು 10ಕ್ಕೂ ಹೆಚ್ಚು ಜಿಲ್ಲೆಗಳಿದೆ ಅನ್ಕೊಳ್ಳಿ, 8ಕ್ಕೂ ಹೆಚ್ಚು ಸ್ಟ್ರಾಂಗ್ ಜಿಲ್ಲೆಗಳಿದೆ. ಅವ್ರು ಎಲ್ಲವೂ ಕೂಡ 50-50 ಕೊಟ್ಟರು ಕೂಡ 400 ಆಗುತ್ತೆ. 400-500 ಬರೀ ಕರ್ನಾಟಕದಿಂದ. ಯಾಕಂದ್ರೆ ಕಳೆದ ಬಾರಿ 250ಕ್ಕಿಂತ ಹೆಚ್ಚು LMF ಆಗಿತ್ತು. ಈ ವರ್ಷ 500ಕ್ಕಿಂತ ಹೆಚ್ಚು LMF ಆಗೋದ್ರಲ್ಲಿ ಯಾವುದೇ ದೊಡ್ಡ ಡೌಟ್ ಇಲ್ಲ. ಯಾಕಂತಂದ್ರೆ ಉಡುಪಿ ಅವರು ನನ್ನ 50 ಮಾಡಬೇಕು ಅಂತ ಇಟ್ಕೊಂಡು 25 ನೆನ್ನೆ ಕೊಟ್ಬಿಟ್ಟಿದ್ದಾರೆ. ಹಾಗೆ ಮಂಡ್ಯದವರು ಕೂಡ 100, ಉಡುಪಿಯವರು 100 ಮಾಡಬೇಕು ಅಂತಿದ್ದಾರೆ, ಮಂಡ್ಯದವರು 100 ಮಾಡಬೇಕು ಅಂತಿದ್ದಾರೆ. ಇಲ್ಲಿ ಮೈಸೂರಲ್ಲೂ ಕೂಡ 100 ಮಾಡಬೇಕು ಅಂತಿದ್ರು. ಬೆಂಗಳೂರಲ್ಲಿ ಡಿಸ್ಟ್ರಿಕ್ಟ್ ಕೂಡ 100 ಮಾಡಬೇಕು ಅಂತ ಇಲ್ಲೇ ಇದ್ದಾರೆ, ಅವರು ಕೂಡ ಹೊರಟಿದ್ದಾರೆ. ಅಟ್ಲೀಸ್ಟ್ ನನಗೆ 50 400 ಆಗುತ್ತಲ್ಲ. ಹಾಗೆ ಈ ವರ್ಷ ಒಂದು 500 LMF ಖಂಡಿತ ನಮ್ಮ ಕರ್ನಾಟಕದಿಂದ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸರ್. ನಿಮ್ಮ ಅರ್ಧ ಒಂದು ಆಸೆನ ನಾವು ಕರ್ನಾಟಕದಲ್ಲಿ ತೀರಿಸಬಹುದು, ನಾವು ಆ ಕಾನ್ಫಿಡೆನ್ಸ್ ಇದೆ. ಹಾಗೆ ಇನ್ನು ನ್ಯೂ ಕ್ಲಬ್ಗಳು ಕೂಡ ನಿಮ್ಮ ಆಸೆಯಿಂದ ನಾವು ಕರ್ನಾಟಕದಿಂದ ಆದಷ್ಟು ಕೂಡ ನಿಮ್ಗೆ ಏನ್ ಬೇಕೋ ಆ ಸಪೋರ್ಟ್ ಅನ್ನ ಕೊಡ್ತೀವಿ. ಹಾಗೆ ನಮ್ಮ ID ಬಹಳ ಸಿಂಪಲ್ ಅಂಡ್ ಹಂಬಲ್. ಅವರಿರೋ ಸ್ಟೇಟಸ್ ದಕ್ಷಿಣ ಕನ್ನಡದಲ್ಲಿ ಎಲ್ಲ ನೋಡಿದ್ರೆ ಅವರು ರಿಸಾರ್ಟ್ ಓನರು, ಜೊತೆಗೆ ಸಿ ಪಕ್ಕನೇ ಇರೋಂಥ ದೊಡ್ಡ ದೊಡ್ಡ ಅಂತ ಒಬ್ಬ ರಿಚ್ ಮ್ಯಾನ್ ಇರೋಂಥ ಒಂದು ಹಂಬಲ್ ಸಿಂಪಲ್ ನೋಡೋದ್ರಿಂದ ನಾವೆಲ್ಲ ತಲೆ ತರಿಸ್ಕೊಂಡು ನೋಡಬಹುದು. ಅಂತವ್ರು ನಮ್ಮ ಮಧ್ಯೆ ಇರೋದು ನಮ್ಮ ಖುಷಿ. ಅವರು ನಮ್ಮೆಲ್ಲರ ಒಂದು ಐಡಿಯಾಗಿ ಒಂದು 7 ಜಿಲ್ಲೆಗಳಿಗೆ ಅಧಿಕಾರ ವಹಿಸ್ಕೊಂಡು ಇನ್ನೊಂದು ಹೇಳಿದ್ದಾರೆ, ಎಲ್ಲರೂ ಕೂಡ ಉಡುಪಿಗೆ ಬನ್ನಿ, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಮಾಡಿ, ನಾನು ಅದನ್ನ ಎಲ್ಲ ಟೇಕ್ ಕೇರ್ ನಮ್ಮ ಇದರಲ್ಲಿ ಮಾಡಿ ಅಂತೇಳಿ. ಖಂಡಿತ ಸರ್ ಉಡುಪಿಗೆ ಬಂದು ಜಿಡ್ಡನ ಆಶೀರ್ವಾದನ ಎಲ್ಲರೂ ಕೂಡ ತೆಗೆದುಕೊಂಡು ಹೋಗ್ತೀವಿ ಈ ಸಮಯದಲ್ಲಿ ಅಂತ ಹೇಳ್ತಾ. ಇನ್ನು ಮೋರಾಜಯ್ಯ ಅವ್ರ ಬಗ್ಗೆ ಬಹಳಷ್ಟು ಈಗಾಗಲೇ ಮಾಡಿದ್ದಾರೆ, ಉತ್ಸಾಹಿ. ಇವಾಗ ಪ್ರತಿ ಸರಿ ಕೂಡ ನಾವು SMC ಚೇರ್ಮನ್ಗಳು ಅಂತಂದ್ರೆ ನಾವು 2 ವರ್ಷದಿಂದ ನಾವು ಕರೆದೇ ಇರಲಿಲ್ಲ. ಯಾಕಂದ್ರೆ ಯಾರು ಕೇಳಿದವರು ಇಲ್ಲ, ಬಂದವರು ಇಲ್ಲ. ಈ ಸಾರಿ ಅವರೇನ ಕೇಳ್ಕೊಂಡು ನಾನೆಲ್ಲ ಡಿಸ್ಟ್ರಿಕ್ಟ್ ಬರ್ತೀನಿ ಅಂತ ಗವರ್ನರ್ ಕಾಂಟ್ಯಾಕ್ಟ್ ಮಾಡಿ, ನನಗೂ ಕಾಂಟ್ಯಾಕ್ಟ್ ಮಾಡಿ. ಈ ಸರಿ ನಾವೇ ಕರ್ನಾಟಕದಲ್ಲಿ 5 ಡಿಸ್ಟ್ರಿಕ್ಟ್ ಕರೆದಿದ್ದೀವಿ ಅವ್ರನ್ನ, ಮೊರಾಂಜಯ್ ಅವ್ರನ್ನ. ಆ ರೀತಿ ಬೇಕು. ತಿರುಗಾಡಿದ್ರೆ, ಹೊರಗಡೆ ತಿರುಗಾಡಿದ್ರೆ ನಾವು ಸೋಷಿಯಲ್ ಸರ್ವಿಸ್ ಮಾಡಕ್ಕಾಗೋದು, ಜನ ಕಾಂಟ್ಯಾಕ್ಟ್ ಮಾಡಕ್ಕಾಗೋದು, ಎಲ್ಲರೂ ಕೂಡ ಕರೆಯುವಂತ ಆಗೋದು ಅಂತ ಒಂದು ವ್ಯಕ್ತಿತ್ವ ಹರಿಸ್ಕೊಂಡಂತ ಮೊರಾಂಜಯ್ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ಇವತ್ತು ನಮ್ಮ ಬಾಲವಾಬ್ ನೇತೃತ್ವದಲ್ಲಿ ಒಳ್ಳೆ ವೆಲ್ಕಮ್ ಆಯ್ತು. ಒಳ್ಳೆ ಉತ್ಸಾಹ ಯುವಕ, ಅವ್ರಿಗೆ ವಯಸ್ಸಾಗಿದ್ದು ಹೋಗ್ತಾರೆ, ಹಿಂದಕ್ಕೆ ಹೋಗ್ತಾ ಇರುತ್ತೆ. ಅವ್ರಿಗೂ ಕೂಡ ಶೋಭಾ ಸಿರಿ ಬಾಲು ಮತ್ತೆ ಬಾಲು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ಕಳೆದ ವರ್ಷದ ವೆಂಕಟೇಶ್ ಅವರ ನೇತೃತ್ವದ ಒಂದು ತಂಡ ಬಹಳ ಅತ್ಯುತ್ತಮ ಕೆಲಸ ಮಾಡಿ ನಮ್ಮ ಒಂದು ಜಿಲ್ಲೆಯ ಗೌರವವನ್ನು ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡೋಯ್ತು. ಅವ್ರಿಗೆ ಅವರ ಅರ್ಥ ಕೆಲಸ ಮಾಡಿ ನಮ್ಮ ಇಂದ್ರಮ್ಮ ಅವರು ಇಲ್ಲೇ ಇದ್ದಾರೆ. ಅವರಿಬ್ಬರಿಗೂ ಕೂಡ ನಾನು ಧನ್ಯವಾದ ಅಭಿನಂದನೆಗಳನ್ನ
ತಿಳಿಸ್ತೀನಿ. ಹಾಗೆ ಮುಂದಿನ ಜಿಲ್ಲಾ ರಾಜ್ಯಪಾಲರುಗಳು ಯಾರಿದ್ದಾರೆ, ನಮ್ಮ ಸಂತೋಷ್ ಕುಮಾರ್ ಇರ್ಬೋದು, ಗಂಗಾಧರಪ್ಪ ಅವರು ಇರ್ಬೋದು, ಹಾಗೆ ಶಾಲಿನಿ ಬರಿ ಅವರು ಇರ್ಬೋದು, ಎಲ್ಲರೂ ಕೂಡ ಉತ್ಸಾಹಿಗಳಾಗಿದ್ದಾರೆ. ನಾನು ಜಿಲ್ಲೆಯನ್ನು ಇನ್ನೊಂದಷ್ಟು ಹೆಚ್ಚು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಕನ್ಸನ್ನು ಕಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ತಿಳಿಸ್ತಾ, ಈ ವರ್ಷದ ಏನು ತಂಡ ಇದೆ, ಶ್ರೀಶೈಲ ಇರ್ಬೋದು, ಇಂದ್ರ ವೆಂಕಟೇಶ್ವರ ಇರ್ಬೋದು, ಬಿದ್ದೋಜ್ ಇರ್ಬೋದು, ಶೋಭಾ ಶ್ರೀಪಾಲು ಮತ್ತೆ ಎಲ್ಲ ತಂಡ ಪ್ರತಿಯೊಬ್ಬರನ್ನು ಕೂಡ ಪ್ರದರ್ಶಿಸಿದವರು. ಅವರೆಲ್ಲರ ತಂಡದೊಂದಿಗೆ ಈ ವರ್ಷ ಹೆಚ್ಚಿನ ಒಂದು ಉತ್ಸಾಹದಲ್ಲಿ, ಹೆಚ್ಚಿನ ಸಾಧನೆಯೊಂದಿಗೆ ಇನ್ನೊಂದಷ್ಟು ಹೆಚ್ಚಿನ ಗೌರವವನ್ನ ಮೈಸೂರಿಗೆ ತಂದು ಕೊಡ್ತದೆ ಅಂತ ಹೇಳ್ತಾ, ತಮ್ಮೆಲ್ಲರ ಸಹಕಾರ ನೀವೆಲ್ಲರೂ ಕೂಡ ಎದ್ದಿಂತಾಗ ನನಗೆ ಬಹಳ ಖುಷಿ ಆಗೋದು. ಇದ್ದಂತ ಎಲ್ಲ ಎದ್ದಿಂತಾಗ ಇಲ್ಲ 5 ದಿನ ಕಾಣಿಸ್ತಾ ಇದೆಯಲ್ಲಪ್ಪ ಅಂತೇಳಿ ಈ ರೀತಿ ಬೇಕು ನಮ್ಗೆ ಯಾವಾಗಲೂ ಕೂಡ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ, ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತಿನ ನಮಸ್ಕಾರ.